ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಬಂದು ಐ ಚಾಂಪಿಯನ್ ಟ್ರೋಫಿಯ 2025ರಲ್ಲಿ ಪಾಕಿಸ್ತಾನ ಅಧೀನದಲ್ಲಿ ನಡೆಯುತ್ತಿರುವಂಥ ಗ್ರೂಪ್ ಎನಲ್ಲಿ ಸೆಕೆಂಡ್ ODI ಮ್ಯಾಚ್ನ ಬಗ್ಗೆ ನಾವು ಮಾತಾಡೋಣ. ಇದರಲ್ಲಿ ಮುಖ್ಯವಾಗಿ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್, ಅದರಲ್ಲಿ ಹೈ ವೋಲ್ಟೇಜ್ ಮ್ಯಾಚ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾಕಂದರೆ ಈ ಮ್ಯಾಚ್ ಎಂಥ ಮ್ಯಾಚ್ ನಡೆದಿದೆ ರೀ. ಗಿಲ್ಲು ಪರ್ಫಾರ್ಮೆನ್ಸು, ರಿಯೋಲ್ ಪರ್ಫಾರ್ಮೆನ್ಸು, ಅಲಿ ಅವರ ಪರ್ಫಾರ್ಮೆನ್ಸು, KL ರಾಹುಲ್ ಪರ್ಫಾರ್ಮೆನ್ಸ್, ಮೊಹಮ್ಮದ್ ಶಮಿ ಅವರ ಪರ್ಫಾರ್ಮೆನ್ಸು, ರಾಣಾ ಅವರ ಪರ್ಫಾರ್ಮೆನ್ಸ್ ಎಂಥ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಫ್ರೆಂಡ್ಸ್. ಇದರ ಬಗ್ಗೆ ನಾವು ಮಾತಾಡೋಣ ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್. ಮೊದಲನೇದಾಗಿ ಬಾಂಗ್ಲಾದೇಶ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್. ಅದರಲ್ಲಿ ನಮ್ಮ ಇಂಡಿಯಾ ಬಾಲಿಂಗ್ ಎಸೆತಗಳಿಗೆ ಅವರು ಓಪನರ್ ಬ್ಯಾಟ್ಸ್ಮನ್, ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಸು ಕೆಲವರು ಇದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾಕಂದರೆ ರಿಯಾದವರು ಇಲ್ಲದಿದ್ದಾರೆ ಅಂದರೆ ಸೆಂಚುರಿ ಬರಲಿಲ್ಲ ಅಂದರೆ ಸೀದಾ ಬಾಂಗ್ಲಾದೇಶ ಅವರು ಒಂದು 228 ರನ್ಸ್ ಬರ್ತಾನೆ ಇದಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ಅವ್ರು ನಿಂತ ಕೂಡಲೇ ಈ ಸ್ಕೋರ್ ಬಂತೆ ಅಂತ ಹೇಳ್ಬೋದು. ಯಾಕಂದರೆ ಸೌಮ್ಯ ಸರ್ಕರ್ ಈ ಥರ ಬ್ಯಾಟ್ಸ್ಮನ್ ಬೇಗನೆ ಉರುಳಿ ಬಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ನಾವು ಫಾಸ್ಟೆಸ್ಟ್ ಸೆಮಿ ಬ್ಯಾಕ್ ಆಗಿರೋದ್ರಿಂದ ನಮಗೆ ಭಾಳಷ್ಟು ಒಳ್ಳೆಯದಾಗಿದೆ ಅಂತ ಹೇಳ್ಬೋದು. ಇನ್ನೊಂದು ಕಾರಣ ಬೂಮ್ರಾ ಅವರು ಹಿಂದಿದ್ದಾರೆ ಅಂತ ಹೇಳ್ಬೋದು, ಇಂಜರಿ ಕಾರಣ ಅಂತ ಹೇಳ್ಬೋದು ಫ್ರೆಂಡ್ಸ್. ಆದರೆ ನಮ್ಮ ಪ್ರಸ್ತುತ ಅಂತೂ ಈ ಮ್ಯಾಚಿನಲ್ಲಿ ಶಮಿ ಅವರು 5 ವಿಕೆಟ್ಸ್ ತೆಗೆದಿದ್ದಾರೆ ಅಂತ ಹೇಳ್ಬೋದು. ಇದು ಅವ್ರು 228 ರನ್ಗೆ ಆಲ್ ಔಟ್ ಮಾಡಿದಂಥ ನಮ್ಮ ಟೀಮಿಗೆ. ಆದರೆ ಹರ್ಷಿತ್ ರಾಣಾ ಅವರು ಕೂಡ 2 ವಿಕೆಟ್ ತೆಗೆದಿದ್ದಾರೆ ಅಂತ ಹೇಳ್ಬೋದು. ಜಾಕಿರ್ ಅಲಿನಾ ಅವರು 68 ರನ್, ಎಂಥ ಒಳ್ಳೆ ಪರ್ಫಾರ್ಮೆನ್ಸ್ ರೀ. ಇವರಿಬ್ಬರ ಪಾರ್ಟ್ನರ್ಶಿಪ್ ಬಂದಿದ್ದದಕ್ಕೆ ಅವರ ಬಾಂಗ್ಲಾದೇಶ ಅವರ ಟೀಮು 228 ತನಕ ಹೋಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದರಲ್ಲಿ ಮುಖ್ಯವಾಗಿ ಪರ್ಫಾರ್ಮೆನ್ಸ್ ಮಾಡಿದಂಥ ನಮ್ಮ ಬ್ಯಾಟರ್ಸ್ಗಳಿಬ್ಬರು ಫ್ರೆಂಡ್ಸ್, ರಿಯೋದು, ಅಲಿ ಅವರು. ಇವರು ಇದ್ದ ಕೂಡಲೇ ಇಷ್ಟು ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಆದರೆ ಇವರಿಗೆ ಬಾಂಗ್ಲಾದೇಶ ಬ್ಯಾಟರ್ಸ್ಗಳಿಗೆ ಅಡ್ಡ ಹಾಕಿದಂಥ ನಮ್ಮ ಬೌಲರ್ಸ್ ಶಮಿ, ಹರ್ಷಿತ್ ರಾಣಾ, ಅಕ್ಷರ್ ಪಟೇಲ್. ಮುಖ್ಯವಾಗಿ ಅಕ್ಷರ್ ಪಟೇಲ್ ಬಗ್ಗೆ ಅವ್ರು ಮಾತಾಡ್ಬೇಕು. ಯಾವ ಟ್ರಿಕ್ ಮಿಸ್ ಆಯ್ತು ರೀ ವಿಕೆಟ್ಗಳು. ರೋಹಿತ್ ಶರ್ಮಾ ಲಾಸ್ಟ್ ವಿಕೆಟ್ ಮಿಸ್ ಮಾಡ್ದಂತ ಹೇಳ್ಬೋದು ಫ್ರೆಂಡ್ಸ್. ಆದರೆ ರೋಹಿತ್ ಶರ್ಮಾ ಭಾಳಷ್ಟು ಸಫರ್ ಆದಾರ ಅಂತ ಹೇಳ್ಬೋದು. ಯಾಕಂದರೆ ಹ್ಯಾಟ್ರಿಕ್ ವಿಕೆಟ್ ಮಿಸ್ ಆಯ್ತಲ್ಲ ಅಕ್ಷರ್ ಪಟೇಲ್ ಅವರಿಗೆ ಅಂತ ಭಾಳಷ್ಟು ಈ ಮ್ಯಾಚ್ನಲ್ಲಿ ಭಾಳಷ್ಟು ನೋಡ್ಬೇಕು ಫ್ರೆಂಡ್ಸ್ ಇವತ್ತು ಅಂತ ಹೇಳ್ಬೋದು. ಇನ್ನು ಮುಂದೆ ಬಂದ ಕೂಡಲೇ ಮತ್ತು ನಮ್ಮ ಟೀಮ್ ಇಂಡಿಯಾ ಬಂದರೆ ಅವರು ಅಷ್ಟು ಟಾರ್ಗೆಟ್ ಕೊಟ್ಟರೆ ಬಳಿಕ ನಮ್ಮ ಟೀಮ್ ಇಂಡಿಯಾ ಬಂದರೆ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಅವರು ಬಂದು ಓಪನರ್ ಆಗಿ. ಆದರೆ ರೋಹಿತ್ ಶರ್ಮಾ ಅವ್ರಿಗೂ ಅವ್ರ ಅಟ್ಯಾಕಿಂಗ್ ಬ್ಯಾಟಿಂಗ್ ಹೇಗಿರುತ್ತೆ ಅಂತ ನಿಮಗೆ ಗೊತ್ತೇ ಇರುತ್ತೆ ಫ್ರೆಂಡ್ಸ್. ಯಾಕಂದರೆ ಅವರು ಹೇಗೆ ಆಡ್ತಾರೆ ಅಂತ ನೀವೇ ನೋಡಿದ್ದೀರಿ. 41 ರನ್ಸ್ ಹೊಡೆದು ಹೋಗಿದ್ದಾರೆ ಫ್ರೆಂಡ್ಸ್. ಅಲ್ಲಿಂದ ಶುರುವಾಯಿತು ನಮ್ಮ ಟೀಮ್ ಇಂಡಿಯಾಗೆ ಸ್ಟ್ರಗಲ್. ಅದು ಎಂಥ ಪಿಚ್ ಅಂದರೆ ಸ್ಪಿನ್ನರ್ ಪಿಚ್ಚು, ಬೌಲರಿಂಗ್ ಪಿಚ್ಚು, ಬ್ಯಾಟಿಂಗ್ಗೆ ಅನುಕೂಲಕರನೇ ಇಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ಆ ಥರ ಪಿಚ್ಚು ಭಾಳಷ್ಟು ಕಷ್ಟಕರದಿಂದ ನಾವು ಈ ಮ್ಯಾಚನ್ನು ಗೆದ್ದಿದ್ದೇವೆ ಅಂತ ಹೇಳ್ಬೋದು. ಇದರಲ್ಲಿ ಮುಖ್ಯವಾಗಿ ಪರ್ಫಾರ್ಮೆನ್ಸ್ ಮಾಡಿದಂಥವ್ರು ನಮ್ಮ ಶುಭ್ಮನ್ ಗಿಲ್ ಅಂತ ಹೇಳ್ಬೋದು. ಯಾಕಂದರೆ ಶುಭ್ಮನ್ ಗಿಲ್ಲು ಒಬ್ಬರು ಇಲ್ಲದಿದ್ದರೆ ನಾವು ಈ ಮ್ಯಾಚ್ ಅಂತೂ ಸೋತಿದ್ದೇವೆ. ಯಾಕಂದರೆ ಮೊದಲನೇ ಪಂದ್ಯದಲ್ಲೇ ಇದು ಕೇವಲ ಬಾಂಗ್ಲಾದೇಶ್ ಮ್ಯಾಚ್ನಲ್ಲಿ ಮಾತ್ರ. ಇನ್ನು ಪಾಕಿಸ್ತಾನ ಜೊತೆ ಆಡೋದಿದೆ, ನ್ಯೂಜಿಲೆಂಡ್ ಜೊತೆ ಆಡೋದಿದೆ, ಇಂಥ ಒಳ್ಳೆ ಸ್ಟ್ರಾಂಗೆಸ್ಟ್ ಟೀಮ್ ಮ್ಯಾಚ್ ಜೊತೆ ಆಡೋದಿದೆ. ಆದರೆ ಇವತ್ತಂತ ಸ್ಟ್ರಗಲ್ ಪಡೆದಿಂದ ಟೀಮ್ ಒಂದು ಲೆಸನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾಕಂದರೆ ಈ ಲೆಸನ್ನಿಂದ ನಾವು ಬರೋ ಮ್ಯಾಚ್ಗಳಲ್ಲಿ ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳ್ಬೋದು. ಆದರೆ ಈ ಚಾಂಪಿಯನ್ಸ್ ಟ್ರೋಫಿ ನಾವು ಪಡೆದಿರ್ಬೇಕಂತ ಆ ಕುತೂಹಲದಿಂದ ನಮ್ಮ ಹುಲಿಗಳಲ್ಲಿ ಕಾಯ್ತಿರುವಂಥ ಆ ಚೇಸ್ ಮಾಡಿದಂತೆ ನಮ್ಮ ಶುಭ್ಮನ್ ಗಿಲ್ ಮತ್ತು KL ರಾಹುಲ್ ಎಂಥ ಬ್ಯಾಟಿಂಗ್ ಆಡಿದ್ದಾರೆ ಅಂತ ಕೇಳಬಾರ್ದು. ಆದರೆ ಫ್ರೆಂಡ್ಸ್, ದಯಮಾಡಿ ನಮ್ಮ ವಿಡಿಯೋದಲ್ಲಿ ಏನೇನೋ ಮಿಸ್ಟೇಕ್ ಆದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತೇನೆ. ಆದರೆ ಇನ್ನು ಮುಂದೆ ನಮ್ಮ ಟೀಮ್ ಇಂಡಿಯಾ ಈ ಟಾರ್ಗೆಟನ್ನು ಚೇಸ್ ಮಾಡಿದ್ರು ಯಾರಿಂತ ಸಾಧ್ಯವಾಗಬೇಕು. ಗಿಲ್ ಇಲ್ಲದಿದ್ದರೆ ಇದು ಅನುಕೂಲಕರವಾದ ಅಂತರೂ ಆಗ್ತದೇ ಇಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾಕಂದರೆ ಗಿಲ್ಲು ಸೆಂಚುರಿ ಬಾರಿಸಿದ್ದಾರೆ, ಅದು ಹೇಗೆ ತಾಳ್ಮೆದಿಂದ ಹೇಳ್ಬೋದು ಫ್ರೆಂಡ್ಸ್. 1 ಸಿಕ್ಸ್ ಅಂತ ಹೇಳ್ಬೋದು. 2 ಸಿಕ್ಸಸ್ ಬಾರಿಸಿದ್ದಾರೆ ಫ್ರೆಂಡ್ಸ್ ನಮ್ಮ ಗಿಲ್ ಅವರು. ಮತ್ತು KL ರಾಹುಲ್ ಕೂಡ 2 ಸಿಕ್ಸ್ ಬಾರಿಸಿದ್ದಾರೆ. ಫಿನಾಮಿನಲ್ ನಾಕ್ ಅಂತ ಹೇಳ್ಬೋದು ಅವ್ರಿಬ್ಬರು. ಅವರಿಲ್ಲಾಂದ್ರೆ ನಾವು ಈ ಮ್ಯಾಚ್ನಾಗ ಗೆಲ್ತಿದ್ದೆವು. ಎಂಥ ಪರ್ಫಾರ್ಮೆನ್ಸ್ ರೀ. ಆ ಪಿಚ್ ಪೂರ ಬ್ಯಾಟಿಂಗ್ ಆಡ್ತಾನೆ ಬರ್ತಿಲ್ಲ. ಟೆಸ್ಟ್ ಮ್ಯಾಚ್ ಥರ ಆಡಿದ್ದಾರೆ. ಇನ್ನು ಬರೋ ಮ್ಯಾಚ್ಗಳಲ್ಲಿ ನಮ್ಮ ಟೀಮಿಗೆ ಗೆದ್ಕೊತ ಹೋಗಲಿ, ಚಾಂಪಿಯನ್ಸ್ ಟ್ರೋಫಿ ಬರಲಿ ಅಂತ ನಾವು ಭಾವಿಸೋಣ ಫ್ರೆಂಡ್ಸ್. ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಮ್ಮ ಶುಭ್ಮನ್ ಗಿಲ್ ಅವರು ಒಳ್ಳೆಯ ಸ್ಟ್ರೈಕ್ ರೇಟ್ನಿಂದನೇ ಆಟ ಆಡಿದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದ್ರು ನಮ್ಮ ಶುಭ್ಮನ್ ಗಿಲ್ ಅವ್ರದ್ದು ಕೂಡ ಈ ODIನಲ್ಲಿ ICCನಲ್ಲಿ ಫಸ್ಟ್ ಸೆಂಚುರಿ ಅಂತ ಹೇಳ್ಬೋದು. ಎಂಥ ಬ್ಯಾಟಿಂಗ್ ರೀ ಅವ್ರದ್ದು ಅಂತ ಹೇಳ್ಬೋದು. ಆದರೆ ಒಂದು ಟೈಮಲ್ಲಿ ನಮ್ಮ
ಸೊ ಕೆ ಎಲ್ ರಾಹುಲ್ ಅವರು ವಿಕೆಟ್ ಬಿದ್ದರೆ ಇನ್ನೂ ಭಾಳಷ್ಟು ಸ್ಟ್ರಗಲ್ನಲ್ಲಿ ಇರ್ತಿದ್ದೇವೆ ನಾವು. ಯಾಕಂದರೆ ಅವ್ರು ವಿಕೆಟ್ ಬಿದ್ದರೆ ಇನ್ನು ಉಳಿದಿರು ಹಾರ್ದಿಕ್ ಪಾಂಡ್ಯ, ಜಡ್ಡು ಇವರಿಬ್ಬರೇ ಇದ್ದರು. ಭಾಳಷ್ಟು ಸ್ಟ್ರಗಲ್ನಲ್ಲಿ ಇರ್ತಾವೆ. ಆದರೆ ಕೆ ಎಲ್ ರಾಹುಲ್ ಭಾಳಷ್ಟು ಸಹಾಯ ಮಾಡಿದಾನೆ ಅಂತ ಹೇಳ್ಬೋದು. ಈ ಪಾರ್ಟ್ನರ್ಶಿಪ್ ಬೇಕಾಗಿತ್ತು ಶುಭ್ಮನ್ ಗಿಲ್ ಮತ್ತು ಶುಭ್ಮನ್ ಗಿಲ್ಗೆ. ಆದರೆ ಕೆ ಎಲ್ ಅವರು ಅಟ್ಯಾಚ್ ಆಗಿರೋದಕ್ಕೆ ನಾವು ಈ ಮ್ಯಾಚನ್ನು ಗೆಲ್ಲುವುದಕ್ಕೆ ಕಾರಣವಾಯಿತು ಅಂತ ಹೇಳ್ಬೋದು. ಈ ಥರ ಇವೇ ಥರದ ನಾವು ಚಾಲೆಂಜ್ ಆಗಿ ತಗೊಂಡು ಮುಂದೆ ಬರ್ಬೋದು. ಪಾಕಿಸ್ತಾನ, ನ್ಯೂಜಿಲೆಂಡ್ ಮ್ಯಾಚ್ಗಳು ಎದುರಾಯ್ಕೊಂಡು ಒಳ್ಳೆಯ ವಿಜಯವನ್ನು ಸಾಧಿಸ್ತಾ ನಾವು ಫೈನಲ್ನವರೆಗೂ ಚಾಂಪಿಯನ್ಸ್ ಆಗುತ್ತಾರೆ. ನಾವು ನಮ್ಮ ಟೀಮ್ ಇಂಡಿಯಾಗೆ ಬ್ಯಾಟ್ಸ್ಮನ್, ಬೌಲರ್ಗೆ ಆಲ್ ದ ಬೆಸ್ಟ್ ಹೇಳೋಣ ಫ್ರೆಂಡ್ಸ್. ಈ ಮ್ಯಾಚ್ ಅಂತೂ ನಾವು ಪ್ರಸ್ತುತ ಗೆದ್ದಿದ್ದೇವೆ. ಟೇಬಲ್ನಲ್ಲಿ 2 ಪಾಯಿಂಟ್ಸನ್ನು ಪಡ್ಕೊಂಡಿದ್ದೇವೆ ಫ್ರೆಂಡ್ಸ್. ಎಲ್ಲರಿಗೆ ಶೇರ್ ಮಾಡಿ ಫ್ರೆಂಡ್ಸ್ ನಮ್ಮ ವಿಡಿಯೋ ರಾಜು.